ತುಗ್ಯಾಡತೈತೆ. ಮಳೆ ಬರ್ತೈತಂತ ರಾಜ್ಯದ ಜನ ಹಾದಿ ಕಾಯತ್ತಾರ. ಇಲ್ಲೇ ನಮ್ಮ ನೆತ್ತಿ ಮ್ಯಾಗ ಮಾಡ ಅಡ್ಡಾಡತೈತಿ. ಆದ್ರೆ ಮಳೆರಾಯ ಯಾಕೋ ಮನಸ್ಸು ಮಾಡುವತ್ತ, ಪ್ರಕೃತಿ ಯಾಕೋ ಮನಸ್ಸು ಮಾಡುವತ್ತ. ಇವತ್ತು ನಾವು ನೋಡ್ಬೇಕಾದ್ರೆ ಇವತ್ತು ಇಂಥದ್ರೊಳಗೆಲ್ಲ ಒಬ್ಬ ಅಪರೂಪದ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಇವತ್ತು ಅವರ ಈ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಬೆಳಗಾವಿ ಶುಗರ್ಸ್ ಅಂದ್ರೆ ಹುದಲಿ ಒಳಗೆ ಇರುವಂಥ ಒಂದು ಬೆಳಗಾವಿ ಶುಗರ್ಸ್ದ ಒಂದು ಆ ವತಿಯಿಂದ ಇವತ್ತು ಒಂದು ಮೋಡ ಬಿತ್ತನೆ ಕಾರ್ಯಕ್ರಮ ಸತೀಶ್ ಜಾರಕಿಹೊಳಿ ಅವ್ರು ಮಾಡತ್ತಾರೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋದ್ನಾಗ ನಾವು ಅದಕ್ಕೆ ಸಾಥ್ ಕೊಡಲೇಬೇಕು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ದುಡ್ಡು ಹೆಂಗಾರೆ ಗಳಿಸ್ಬೋದು, ರೈತರ ಬೆಂಗಳೂರು ಸುರಿಸಿ ಗಳಿಸ್ಬೋದು, ಅಥವಾ ಭಾಳಷ್ಟು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದು ಮುಣಗಿರ್ತಾವು, ಅಥವಾ ಹೊಳೆ ಕೊಡುದಿಲ್ಲ, ಏನೇನು ಆಗ್ತಿರ್ತಾವ. ಆದ್ರೆ ನೀವು ರೈತರಿಗೆ ಒಂದು ವಿನಂತಿ, ಆ ಹುಲಿ ಕಟ್ಟಿ ಹುಲಿ ಬಾಯಾಗ ಜೀವ ಬಿಡಾಕ್ ಹೋಗ್ಬೇಡ್ರಿ. ಖುಷಿ ಸುದ್ದಿಯೋ ಅಥವಾ ಯಾವ ಸುದ್ದಿ ಹೇಳಬೇಕಾದ್ರೂ ಭಾಳ ವಿಚಾರಬದ್ಧವಾಗಿ ತರ್ಕಬದ್ಧವಾಗಿ ನನ್ನ ರಾಜ್ಯದ ವೀಕ್ಷಕರ ಮುಂದೆ ನಾ ಹೇಳತ್ತೇನೆ. ಯಾಕಂದ್ರೆ ಇವತ್ತ ಬುದ್ಧ, ಬಸವ, ಅಂಬೇಡ್ಕರ್ ಸಾಲಿನಲ್ಲಿ ಅವ್ರು ನೋಡ್ತೇವೆ ನಾವು ಅವ್ರನ್ನೆಲ್ಲ. ರಾಜ್ಯದ ಜನ ಬೀದರ್ದಿಂದ ಚಾಮರಾಜನಗರದ ಮಠ ಬಹುಪಾಲ ದೇವರ ಫೋಟೋ ನಂತರ ಯಾರ್ಯಾರ್ದು ಫೋಟೋ ಇಟ್ಟಿದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಫೋಟೋಗಳನ್ನ ನಾವು ನೋಡ್ತೇವೆ. ಇಡೀ ರಾಜ್ಯದ ಮಣಿಗೊಳ್ದಾಗ ಸತ್ಯವನ್ನು ಒಪ್ಕೊಂಡ್ರು. ಇವತ್ತು ವೃದ್ಧಾಶ್ರಮಕ್ಕೆ ನಾನು 12 ವೃದ್ಧಾಶ್ರಮಕ್ಕೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಕೊಡ್ತೀನಿ. ಆದ್ರೆ ಎಲ್ಲ ಇದನ್ನು ಹೋಗೋದ್ನಾಗ ನಾ ಬಿಟ್ಟು ಹೋಗ್ಬೇಕಾಗ್ತೈತೆ ಅಂತ ಹೇಳಿದ್ದು ಕೇಳಿ ಭಾಳ ಕೆಟ್ಟ ಅನಿಸ್ತು ನನಗೆ. ಎಷ್ಟೇ ಗಳಿಸ್ರೂ ನಾವು ಇಲ್ಲೇ ಬಿಟ್ಟು ಹೋಗ್ಬೇಕು. ಆದ್ರೆ ನಾವು ಏನು ಕೆಲಸ ಮಾಡಿದ್ದೇವೆ ಅನ್ನೋದು ಅಜರಾಮಜ ಉಳಿತೈತೆ, ಪಠ್ಯ ಪುಸ್ತಕದಾಗ ಉಳಿತೈತಿ, ಇತಿಹಾಸದಾಗ ಉಳಿತೈತಿ, ಮಂದಿ ಮಾತಾಡ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕೊಡಗೈ ದಾಣಿ ಕಲೀರಿ ಕಲಿಸಿರಿ. ಇವತ್ತು ಅವರೇ ಒಂದು ಈ ನೌಕರಿ ಹಚ್ಚೋ ಸಲುವಾಗಿ ಅನೇಕ ಘಟಪ್ರಭಾದೊಳಗೆ ಸ್ವಂತ ಕೋಚಿಂಗ್ ಮಾಡತ್ತಾರ. ಮತ್ತು ಎಂದೂ ದ್ವೇಷದ ರಾಜಕಾರಣ ಸತೀಶ್ ಜಾರಕಿಹೊಳಿ ಅವ್ರು ಮಾಡೋದಿಲ್ಲ. ಎಂದೂ ಅವ್ರ ವಿರೋಧಿಗಳನ್ನ ಬಹಳ ಆತ್ಮೀಯವಾಗಿ ಕರೆದು ಕ್ಯಾಸ್ ಕುಂಡಿಸಿ ವಿರೋಧ ಮಾಡ್ರೆ ಒಳ್ಳೇದು ಮಾಡ್ರಿ, ನೀವು ವಿರೋಧಿ ಇರಬೇಕು, ವಿರೋಧ ಪಕ್ಷ ಇರ್ಬೇಕಂತ ಹೇಳ್ತಾರೆ. ಭಾಳ ಒಳ್ಳೇದು ಅದು. ಎಂದೂ ಅವ್ರ ಮತಕ್ಷೇತ್ರದಾಗ ಇವತ್ತಿಗೂ ಯಾರ ಮ್ಯಾಗೂ ಅವರ ಸತೀಶ್ ಜಾರಕಿಹೊಳಿ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾಳೆ ಏಪ್ರಿಲ್ ಅಂದ್ರೆ ಮೇದಾಗ ಗರ್ದಿಗಮ್ಮತ್ ಶುರುವಾಗಿ 6 ವರ್ಷ ಮುಗ್ಯಾಕೆ ಬಂದೈತೆ. ಯಾಕೋ ಒಂದು 5 ವರ್ಷದಾಗ ಗರ್ದಿಗಮ್ಮತ್ ಏನು ಮಾಡೈತಂತ ಆತ್ಮಾವಲೋಕನ ಮಾಡ್ಕೊಳತ್ತೇನೆ ನಾ. ಯಾಕಂದ್ರೆ ಇದೊಂದು ಲಕ್ಷದಾಗಿನ ಒಂದು ಯೂಟ್ಯೂಬ್ ಇದು ಗರ್ದಿಗಮ್ಮತ್. ಆದರೆ ಇವತ್ತು ಪ್ರತಿ ದಿವಸ ಲಕ್ಷ ಗಂಟ್ಲೆ ಮಂದಿ ನೋಡ್ರಿ. ಕೆಲವೊಂದು ಎಪಿಸೋಡ್ಗಳು 1 ಲಕ್ಷ, 1.5 ಲಕ್ಷ, 50,000, 20,000, 30,000, 10,000 ಪ್ರತಿ ದಿವಸ ಯಾವುದೇ ವಿಷಯದ ಮ್ಯಾಗ ನಾವು ಮಾತಾಡ್ರು ನೋಡತ್ತಾರೆ. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದ್ರೆ ಹೊಸದಾಗಿ ಬಂದಂಥ ವೀಕ್ಷಕರು ನಾನು ಹಳೆಯವ 5 ಪ್ರತಿ ದಿವಸ 2, 3, 4 ಮಾಡಿದೆನು. ಅದು ಪ್ರತಿ ದಿವಸ ಒಂದು ದಿವಸ ಬಿಟ್ಟರೆ ಪ್ರತಿ ದಿವಸ ಬೆಳಿಗ್ಗೆ ನಾನು ನ್ಯೂಸ್ ಕೊಟ್ಟಿದ್ದೇನೆ. ಥೋಡೆ ದಿವಸ ಮೊದಲು ಸ್ಟಾರ್ಟಿಂಗ್ದಾಗ ವಾರಕ್ಕೆ 1, 2 ಮಾಡ್ಕೋತ ಕಂಟಿನ್ಯೂ ಇವತ್ತಿನ ಮಟ್ಟ ಒಂದು ದಿವಸ ತಪ್ಪಿಸ್ದ. ನಾ ಫಾರಿನ್ದಾಗ ಇದ್ದಾಗ ಕೂಡ ನಾನು ಎಪಿಸೋಡ್ ಮಾಡಿದೆನು. ಈ ಭಾರತ ಒಂದು ದೊಡ್ಡ ದೇಶ, ಬಹು ಜನಾಂಗ ಬಹು ಜಾತಿ ಹೊಂದಿದಂಥ ಒಂದು ದೇಶ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಾರತದ ಒಂದು ಸಂವಿಧಾನ ಕೊನೆಯ ಅಸ್ತ್ರ ಇದು ನಮ್ಮ ದೇಶಕ್ಕೆ. ಭಾಳಷ್ಟು ರಾಜಕಾರಣಿಗಳಾಗಲಿ ಅಧಿಕಾರಿ ವರ್ಗ ಆಗಲಿ ಏನೇ ಮಾಡಿದ್ರೂ ಅವ್ರನ್ನ ಈ ಅಂಬೇಡ್ಕರ್ ಒಂದು ಕಾನೂನು, ಸಂವಿಧಾನ ಮತ್ತು ಈ ಕಾನೂನಿನ ಕೈ ಒಳಗೆ ತಪ್ಪಿಸ್ಕೊಂಡಿದ್ದ ಸಾಧ್ಯ ಇಲ್ಲ. ಭಾಳಷ್ಟು ಜನ ಜೈಲ್ನಾಗೂ ಅದಾರು, ಜೈಲಿನ ಹಾದಿಯನ್ನು ಭಾಳಷ್ಟು ಮಂದಿ ಕಾಯತ್ತಾರೆ. ಇರಲಿ, ಅವ್ರ ಬಗ್ಗೆ ನಮ್ಗೆ ಗೊತ್ತೈತಿ. ಭಾಳಷ್ಟು ಇಲ್ಲಿ ಧರ್ಮಗಳದಾವ, ಜಾತಿ ಅದಾವ. ಆದರೆ ಒಟ್ಟಾರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ
ನನ್ನ ಗರ್ದಿಗಮ್ಮತ್ ಕೆಲಸ ಮಾಡೈತೆ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನಿಸ್ತೈತೆ. ಒಂದು ಆತ್ಮಾವಲೋಕನ ಅಥವಾ ನೆನಪಿನ ಬುತ್ತಿ ನನ್ನ ವೀಕ್ಷಕರ ಮುಂದೆ. ಬಹುತೇಕ ಗರ್ದಿಗಮ್ಮತ್ ಪ್ರಾರಂಭದಿಂದ ತೆಗೆದು ನೋಡ್ರಿ ಎಲ್ಲ ಸಿಗ್ತಾವ. ಬಹುತೇಕ ಯಾವ ರಾಜಕಾರಣಿಗಳನ್ನ, ಮಠಾಧೀಶರನ್ನ, ಸಕ್ರಿ ಫ್ಯಾಕ್ಟ್ರಿ ಅವ್ರನ್ನ, ನಾಣಿ ಅನ್ನೋ NRIಗಳನ್ನ, ಆಮ್ಯಾಗ ಯಾರ್ಯಾರು ಏನೇನ ರಾಜಕಾರಣಿಗಳು ದಂಡಿಗೆ ಹೆಚ್ಚಿದಾರೆ, ಬಹುತೇಕ ಯಾವ ರಾಜಕಾರಣಿಗಳು ಇಲ್ಲ. ಸ್ಮಾರ್ಟ್ ಸಿಟಿ ಬಂತು, ಬೂಡಾ ಬಂತು, ಆಮೇಲೆ ಕಾರ್ಪೊರೇಷನ್ ಬಂತು, ಅನೇಕ ರಾಷ್ಟ್ರೀಯ ಹೆದ್ದಾರಿ ಬಂತು, ಅನೇಕ ಅಧಿಕಾರಿಗಳು ಸಬ್ ರಿಜಿಸ್ಟರ್ ಬಂತು, ಅನೇಕ ಅಧಿಕಾರಿಗಳು ಎಲ್ಲೇ ಕ್ವಶನ್ ಆಗಿದಾವ್ ಜೈಲ್ಗೆ ಹೋಗಿ ಬಂದಾರು, ಕೆಲವೊಮ್ಮೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. DO ಡಿಸ್ಟ್ರಿಕ್ಟ್ ಆಫೀಸ್ BCM ಅವ್ರಂದ್ರೆ ಬಹಳಷ್ಟು ಜನ ನಮ್ಮ ಹೊರತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ ಹೋದ ಉದಾಹರಣೆಗಳು ನಿಮಗೆ ನೋಡಕ್ ಸಿಗ್ತಾವು, ಕೇಳಕ್ಕೂ ಸಿಗ್ತಾವ. ಆದ್ರೆ ಹಿಂದವಾಗಿ ನೋಡುತ್ತ ಬರ್ರಿ ನನ್ನ ವೀಕ್ಷಕರ, ಏಕದಮ್ ಈಗ ತುರ್ತು ನೋಡೋರಿಗೆ ಗೊತ್ತಾಗುದಿಲ್ಲ. 5-5.5 ವರ್ಷದಿಂದ ತೆಗೆದ್ರೆ ಗರ್ದಿಗಮ್ಮತ್ ಹೊಡೆದ್ರೆ ನಿಮ್ಗೆ ಸಾಲ ಹಿಡಿದು ಸಿಗ್ತಾವ ಏನೇನ್ ಮಾಡಿದ್ ಗರ್ದಿಗಮ್ಮತ್ ಅಂತ. ಮೊದಲೇದಾಗಿ ನಾನು ಎಲ್ಲಿಂದ ಚಾಲೂ ಮಾಡಲಿ? ಯಾಕಂದ್ರೆ ಸಾವಿರಾರು ಎಪಿಸೋಡ್, 2,500-3,000 ಎಪಿಸೋಡ್ ಆಗಿರ್ಬೇಕು ನಾನು ಅಂದಾಜ್ಲಿ. ಅದ್ರಾಗ ಬಹುತೇಕ ನಾನು ಇಲ್ಲಿಂದನೇ ಚಾಲೂ ಮಾಡ್ತೇನೆ. ಎಕಸ್ ಫ್ಯಾಕ್ಟ್ರಿ ಅಂತ ನೆಮ್ಕನ್ಮಡಿ ಒಳಗೆ ಒಂದು ಫ್ಯಾಕ್ಟ್ರಿ ಐತಿ. ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ NRI ಮಾಡಿದ ಒಂದು ಫ್ಯಾಕ್ಟ್ರಿ. ಅಲ್ಲಿಯ 10 ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ತುಂಬಾಕಿಲ್ಲ ಅವರು. ಸತತ್ 8ರಿಂದ 10 ಎಪಿಸೋಡ್ ಮಾಡಿ ಇವತ್ತು 10 ಗ್ರಾಮ ಪಂಚಾಯತಿಗೆ ಯಾರೇ ಹೋಗಿ ಬರ್ರಿ ಟ್ಯಾಕ್ಸ್ ಎಷ್ಟು ತುಂಬತ್ತಾರ ಅವ್ರ ಎಕಸ್ ಫ್ಯಾಕ್ಟ್ರಿ ಅವ್ರು ಟ್ಯಾಕ್ಸ್ ಎಷ್ಟು ತುಂಬತ್ತಾರ ಬೇಕಾದ್ರೆ ಫೋನ್ ಮಾಡಿ ಕೇಳ್ರಿ. ಆ ಒಂದು ಗರಿಯನ್ನು ಗರ್ದಿಗಮ್ಮತಕ್ಕೆ ಅದನ್ನ ಇಟ್ಕೋತೈತೆ. ಅದನ್ನ ತೆಗೆದು ನೋಡ್ರಿ. ಮೊದಲ ನಾವು ಯಾರನ್ನೂ ನಮ್ಮವ ತಮ್ಮವ ಅಂತ ಬಿಟ್ಟೇ ಇಲ್ಲ. ಎಂತ NRI ಅವ. ಕರ್ನಾಟಕದ ಬಹಳಷ್ಟು ಮಂದಿ ರಾಜಕಾರಣಿಗಳು ಕೊಂಡು ತಗೊಳ್ಳೋಂಥ ತಾಕತ್ತಿದ್ದಾವ, ಅವನ್ನ ಬಿಟ್ಟಿಲ್ಲ ನಾವು. ಅಲ್ಲಿಂದ ಬಂದ್ರಿ ಅಂದ್ರೆ ಅದ ಲೈನ್ದಾಗ ಗೋಗ್ಟೆ ಮಿಲ್ ಅಂತಿತ್ತು. ಒಂದು ರಾವ್ ಸಾಹೇಬ್ ಗೋಗ್ಟೆ ಅವ್ರ ಮಿಲ್ ಕಾಕ್ತಿ ಒಳಗೆ. ಆ ಗೋಗ್ಟೆ ಮಿಲ್ KIDB ಜಾಗ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ದಿಂದ ಮಿಲ್ ಕಟ್ಟಕ ಅನೇಕ ಜನ ಕಾರ್ಮಿಕರು ಇವತ್ತು ಮಣಿ ಅಡ್ಡಾಡತ್ತಾರ. ಆ ಜಾಗ ಸ್ಟಾರ್ ಹೋಟೆಲ್ ಕಟ್ಟಿದಾರ ಅಂತೇಳಿ ಅದನ್ನ ಹೋರಾಟ ಮಾಡಿರ್ತಾರೆ. ಸರ್ಕಾರ ಮಟ್ಟ ಹೋಯ್ತು ಅದನ್ನ. ಅಲ್ಲಿ ಕಟ್ಟಿದ್ದು ತಪ್ಪೈತಿ ಸ್ಟಾರ್ ಹೋಟೆಲ್ ಕಾಕ್ತಿ ಒಳಗೆ. ಅದು ಗೋಗ್ಟೆ ಮಿಲ್ ಜಾಗ ಅಂತೇಳಿ ಹೇಳಿ ಜಗತ್ತಿಗೆ ತೋರಿಸಿದ್, ಕಣ್ಣು ತೆಗಿಸಿದ್ದು ಬಹುತೇಕ ಗರ್ದಿಗಮ್ಮತ್. ಆಮ್ಯಾಗಿನ್ನ ನಾವ ಸ್ಪಿನ್ನಿಂಗ್ ಮಿಲ್ ಬರೋಣ ಪಂತ್ ಇದ ಈಗ ಮನಸ್ಸು ಮಾಡಿದ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಮತ್ತೊಬ್ರು ಮಂತ್ರಿ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನಸ್ಸು ಮಾಡಿದ್ರೆ ಈ ಒಂದು ಸಂಸ್ಥೆಯನ್ನ ಉಳಿಸಬಹುದು. ಮತ್ತು ಅಲ್ಲಿ ನೌಕರದಾರಿಗೆ ಮತ್ತೆ ನೌಕರಿ ಕೊಟ್ಟ ಅವ್ರ ಭವಿಷ್ಯ ರೂಪಿಸಬಹುದು. ಬಳಕಿಂದ್ರಿ ಸ್ಪಿನ್ನಿಂಗ್ ಮಿಲ್ಲ ಜಾಗ ಮಾರಬೇಡ್ರಿ ಅಂತ ಹೇಳಿದ್ದ ಯಾವ್ದಾದ್ರು ಇದ್ರೆ ತೆಗೆದು ನೋಡ್ರಿ. ಅದು ಒಂದು 2-3 ಎಪಿಸೋಡ್ ಮಾಡಿದ್ದೇನೆ. ಸ್ಪಿನ್ನಿಂಗ್ ಮಿಲ್, ಸಹಕಾರಿ ಮಿಲ್ಲಿಂದ ಜಾಗ ಮಾರಾಟ ಮಾಡಬೇಡ್ರಿ ಅಂತೇಳಿ. ಇನ್ನೊಂದು ದುರ್ದೈವ ಅಂದ್ರ ಅದೇ ಜಾಗನ ಒಬ್ರು ರಾಜಕಾರಣಿ 2 ಕೋಟಿ ರೂಪಾಯಿ ಕೊಟ್ಟ ಅಡ್ವಾನ್ಸ್ ತಗೊಂಡ್ ಮತ್ತೆ ಹೊಳ್ಳಿ ರೊಕ್ಕ ಇಸ್ಕೊಂಡಿದ್ದನ್ನು ಗರ್ದಿಗಮ್ಮತ್ ಕಡೆ ಐತೆ. ಅದು ದಾಖಲೆದಾಗ ಎಲ್ಲಿ ಸಿಗುದಿಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರ, ಯಾರು ಮಾರು ಯಾರು ತಗೊಂಡ್ರು. ಸ್ಪಿನ್ನಿಂಗ್ ಮಿಲ್ ಪಂತ್ ಬಳೆ ಕುಂದ್ರಿ. ಇದು 2-3 ಎಪಿಸೋಡ್ ಮಾಡಿದ್ದೇನೆ ಜಾಗ ಮಾಡಬೇಡ್ರಿ ಅಂತೇಳಿ. ಸೌದತ್ತಿ ಸ್ಪಿನ್ನಿಂಗ್ ಮಿಲ್ ಅಲ್ಲಿ ಲೇಬರ್ ಎಲ್ಲ ಖಾಲಿ ಆಗಿದಾರು. ನಿಮ್ಮ ಜಗಳ ಬಿಡ್ರಿ, ನಡ್ಸಾಕ ನೀವು ಕನ್ವರ್ಷನ್ ಮ್ಯಾಗ ನಡ್ಸಾಕ್ ಕೊಡ್ಬೇಡ್ರಿ, ಮಿಲ್ ಸಾಲ ತಗೊಂಡ್ಬಂದ್ ಮಾಡ್ರಿ ಅಂತೇಳಿ 2-3 ಎಪಿಸೋಡ್ ಸೌದತ್ತಿ ಸ್ಪಿನ್ನಿಂಗ್ ಮಿಲ್ ಬಗ್ಗೆನೂ ಮಾಡಿದ್ದು ಯಾವ್ದಾದ್ರು ಇದ್ರ ಗರ್ದಿಗಮ್ಮತ್. ಇನ್ನ ಸಕ್ರಿ ಫ್ಯಾಕ್ಟ್ರಿಗಳ ಬಗ್ಗೆ ಅಂಕೆ ಎಲ್ಲಾರನ್ನೂ ಬಿಟ್ಟೇ ಇಲ್ಲ ನಾ. ಬಹುತೇಕ 1-1.5 ವರ್ಷದ ಹಿಂದ ಶಂಕೇಶ್ವರ ಹೀರಾ ಶುಗರ್ ಫ್ಯಾಕ್ಟ್ರಿ, ಅವತ್ತು ನಿಖಿಲ್ ಕತ್ತಿ ಅವರ ಅಧ್ಯಕ್ಷರ ರಮೇಶ್ ಕತ್ತಿ ಅವರ ಅಂಡರ್ದಾಗೆ ಇರ್ತಿತ್ತು ಅದು ಫ್ಯಾಕ್ಟ್ರಿ. 120 ಕೋಟಿ ರೂಪಾಯಿ ಹಿರಣ್ಯಕೇಶಿ ರೈತರ ಬಿಲ್ ಬಾಕಿ ಕೊಡೋದಿತ್ತು. 2 ವರ್ಷದ ಹಿಂದಿಂದ ಇದು, ಭಾಳ ಏನಿಲ್ಲ, 2 ವರ್ಷದ ಹಿಂದಿಂದ ಇದು. ನಿಖಿಲ್ ಕತ್ತಿ ಅವರ ಫಾರಿನ್ ಟೂರ್ನಾಗಿದ್ರು. 120 ಕೋಟಿ ರೂಪಾಯಿ ನೀವು ರೈತರ ಬಾಕಿ ಕೊಡ್ಲಿಲ್ಲ ಅಂದ್ರೆ ರಣಾಲ್ಗೆ ಹೆಚ್ಕೊಂಡ ಹಿರಣ್ಯ ಶುಗರ್ ಫ್ಯಾಕ್ಟ್ರಿ ಬರ್ತೈತೆ ಅಂತ ಯಾರು ಹೇಳಿದ್ರ ಅದು ಗರ್ದಿಗಮ್ಮತ್. ತೆಗೆದು ನೋಡ್ರಿ ಅವನ. ನಿಖಿಲ್ ಕತ್ತಿ ಫಾರಿನ್ದಾಗಿಂದ ಓಡಿ ಬಂದ್ರ. ಇದೇ ರಮೇಶ್ ಕತ್ತಿ ಅವರಿಗೆ, ಇದೇ ಹಾಲಿ ರಮೇಶ್ ಕತ್ತಿ ಅವರಿಗೆ, ಮಾಜಿ ಸಂಸದರಿಗೆ ಅದಾವ ಎಪಿಸೋಡ್ಗಳು ತೆಗೆದು ನೋಡ್ರಿ ಅವನ. KEB ಇಲ್ಲ ನೀವು ಬೋರ್ಡ್ ಮೀಟಿಂಗ್ ಹೆಂಗ್ ಮಾಡ್ತೀರಿ? ಅವ್ರ ಆಡಳಿತ ಅವಧಿ ಹಿಂದಿನ ಅವಧಿ ಒಳಗ ಕೇಳಿದ್ ಯಾರೇ ಇದ್ರ ಬರೀ ಚಾ ಕುಡಿಯಾಕ ಬಿಸ್ಕಿಟ್ ಕೊಡಾಕ ಅಟ್ಟ ನೀವಿಂದ ಏನ್ ತೆಗದೈತಿ ರಮೇಶ್ ಕತ್ತಿ ಅವರ? ಆ ಎಲೆಕ್ಟ್ರಿಕ್ ಸೊಸೈಟಿ ಒಳಗೆ ನಿಮ್ದು ಏನ್ ತೆಗೆದು ಬೋರ್ಡ್ದವ್ರು ಮಾಡ್ಕೋತಾರ, ಚೇರ್ಮನ್ ಅದಾರ ಎಲ್ಲ ಅದಾರ ಅಂತ ಹೇಳಿದ್ ಯಾರೇ ಇದ್ದ ಗರ್ದಿಗಮ್ಮತ್ ತೆಗೆದು ನೋಡ್ರಿ ಅದನ್ನು. ಹೀರಾ ಶುಗರ್ದಾಗ ನಿಮ್ಮದೇನ
ಅಧಿಕಾರಿ ಅಂತೇಳಿ ಕೇಳಿದ್ದನು ಬಹುತೇಕ ರಮೇಶ್ ಕತ್ತಿ ಅವ್ರನ್ನ ಕೇಳಿದ ಪ್ರಶ್ನೆ ಮಾಡಿದ್ದನ್ನ ಗರ್ದಿ ಗಮ್ಮತ್. ಬಹುತೇಕ ಇನ್ನೂ ಬಹಳಷ್ಟು ಮಂದಿ ಗೊತ್ತಿಲ್ಲ. ಒಂದು ಪ್ರಭಾಕರ್ ಕೋರೆ ಅವ್ರ ಸಕ್ರಿ ಫ್ಯಾಕ್ಟ್ರಿ ಕುಲ್ಸಿತ ನೀರು ಬಿಡುತ್ನಾಗ ಪ್ರಭಾಕರ್ ಕೋರೆ ಅವರ ನಿಮ್ಮ ನೀರು ಬಿಡಾಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಅದನ್ನು ತೆಗೆದು ನೋಡ್ರಿ. ಆನಂತರ MK ಹುಬ್ಳಿ ಸಕ್ರಿ ಫ್ಯಾಕ್ಟ್ರಿ ಖಾಸಗಿ ಅವ್ರಿಗೆ ಮಾರಬೇಡ್ರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಖಾನಾಪುರ್ ಸಕ್ರಿ ಫ್ಯಾಕ್ಟ್ರಿ ಲೀಸ್ ಮ್ಯಾಗ ಕೊಡಬೇಡ್ರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಇವತ್ತ ಅಲ್ಲಿಂದ ನೀವು ಬಂದ್ರಿ ಅಂದ್ರ ಇವತ್ತ ನಮ್ಮ ರಾಮದುರ್ಗದ ಶಿವಸಾಗರ್ ಸಕ್ರಿ ಫ್ಯಾಕ್ಟ್ರಿ ಜಗಳ ಎತ್ತಿತ್ತು. NCTL ಹೋಗಿ DCC ಬ್ಯಾಂಕ್ ಸಾಲ ಕೊಟ್ಟಿತ್ತು, ಕೊಡದಾಗಿದ್ರು. ಅದನ್ನ DCC ಬ್ಯಾಂಕಿನವರ ಹೋಗಿ ನೋಡ್ರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಇವತ್ತ ಒಟ್ಟಾರೆ ಈ ಒಂದು ಅಧಿಕಾರಿ ವರ್ಗದಾಗ ಬಂತು, ಸಬ್ ರಿಜಿಸ್ಟರ್ ಬಂತು, ಕಾರ್ಪೊರೇಷನ್ ಬಂತು, ಬೂಡಾ ಬಂತು. ಇವತ್ತ ಯಾವುದೇ ಬಂದ್ರೂ ಅಲ್ಲಿ ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದ್ದನು ಗರ್ದಿ ಗಮ್ಮತ್ತನ. ಕೋರಿ KLE ಸಂಸ್ಥೆ ದೊಡ್ಡ ಸಂಸ್ಥೆ, ಲಿಂಗಾಯತರ ಸಂಸ್ಥೆ. ಆ ಒಂದು ವಂಶಾಡಳಿತ ಮಾಡಬೇಡ, ಪ್ರಾಮಾಣಿಕ ಇಲೆಕ್ಷನ್ ಮಾಡ್ರಂತ ಹೇಳಿದ್ದನು ಬಹುತೇಕ ಗರ್ದಿ ಗಮ್ಮತ್. ಆನಂತರ DCC ಬ್ಯಾಂಕ್ನಾಗ ಹಿಂದಿನ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಮಾಡೋತ್ನಾಗ ಅಪಾಯಿಂಟ್ಮೆಂಟ್ ತಪ್ಪು ಮಾಡಿಕೊಳತ್ತರಿ, ಏನೋ ತಪ್ಪಾತೈತೆ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಅವತ್ತು ರಮೇಶ್ ಕತ್ತಿ ಅಧ್ಯಕ್ಷರಿದ್ರು. KMF ಅಪಾಯಿಂಟ್ಮೆಂಟ್ದಾಗೂ ತಪ್ಪಾಗೈತಿ, ಅದನ್ನು ಸರಿ ಮಾಡ್ಕೋರಿ, ನ್ಯಾಯಯುತವಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೋರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಆನಂತರ ಕರ್ನಾಟಕ ನೀರಾವರಿ ನಿಗಮ ಅನೇಕ ಕಡೆ ಸೋರಾತಿತ್ತು ನೀರು, ಅದನ್ನು ಸರಿ ಮಾಡ್ಕೋರಿ ಅಂತ ಹೇಳಿದ್ದನು ಗರ್ದಿ ಗಮ್ಮತ್. ಒಟ್ಟಾರೆ ಈ ಯಲ್ಲಮ್ಮ ಗುಡ್ಡದ ಕ್ಯಾಮ್ರಾ ಕುಣ್ಸಿಲ್ಲ ಅಂತೇಳಿ ಒಂದು ದೊಡ್ಡ ಹೋರಾಟ ಮಾಡಿದ್ದನು ಗರ್ದಿ ಗಮ್ಮತ್. ಇನ್ನೂ ಎಷ್ಟು ಬೇಕಷ್ಟು ಉದಾಹರಣೆ ಒಂದು 5-6 ಎಪಿಸೋಡ್ ಆಗ್ತಾವ. ಈಗ ಒಟ್ಟಾರೆ ಈಗ ಗರ್ದಿ ಗಮ್ಮತ್ತ ಇಂಥದಕ್ಕೆ ಮಾಡಿಲ್ಲ ಅಂತೇಳಿ ಯಾವುದೂ ಇಲ್ಲ. ಹೆಬ್ಬಾಳ್ಕರ್ ಅವ್ರ ವಿರುದ್ಧ ಏನ್ ತಪ್ಪು ಮಾಡಿದಾಗ ಹೇಳಿದ್ದೈತಿ ತೆಗೆದು ನೋಡ್ರಿ. ಲಕ್ಷ್ಮಣ್ ಸವದಿ ಅವ್ರು ತಪ್ಪು ಮಾಡಿದಾಗ ಹೇಳಿದ್ದೈತಿ, ಕಾಗೆ ಅವ್ರು ತಪ್ಪು ಮಾಡಿದಾಗ ಹೇಳಿದ್ದೈತಿ, ಶ್ರೀಮಂತ ಗೌಡ್ರು ತಪ್ಪು ಮಾಡಿದಾಗ ಹೇಳಿದ್ದೈತಿ, ಕುಮಟೊಳ್ಳಿ ತಪ್ಪು ಮಾಡಿದಾಗ ಹೇಳಿದ್ದೈತಿ, ಮಾಂತೇಶ್ ಕೌಜಲ್ಗಿ ತಪ್ಪು ಮಾಡಿದಾಗ ಹೇಳಿದ್ದೈತಿ. ಯಾರ್ಯಾರು ಏನೇನ್ ತಪ್ಪು ಮಾಡಿದಾರಲ್ಲ, ನಾನು ಪಕ್ಷಾತೀತ ಜಾತ್ಯಾತೀತವಾಗಿ ಯಾರ ಮಾಡಿದ್ರು ನನ್ನ ಸಂಬಂಧಿಕರ, ನನ್ನ ಜಾತ್ಯವ್ರ ಅಂತೇಳಿ ಇವತ್ತಿನ ಮಾಡಿಲ್ಲ. ಅವ್ನು ತೆಗೆದು ನೋಡ್ರಿ, ಹಿಂದ್ ಓಕ್ಯಾಸ್ ತೆಗೆದು ನೋಡಿದ್ರೆ ಗೊತ್ತಾಗ್ತೈತಿ. ಯಾಕೋ ಬಹಳಷ್ಟು 5 ವರ್ಷದಾಗ ಇನ್ನೂ ಬಹಳಷ್ಟು ಹಗರಣಗಳನ್ನ ಬೆಳಕಿಗೆ ತಂದದ್ದೈತಿ. ಜಿಲ್ಲೆಯ ನಾಣಿಯನ್ನು ಖ್ಯಾತ ನಾಯಕರು 15-20 ವರ್ಷ ಗಂಟಲೆ ಜಿಲ್ಲಾ ಆಳಿದಂಥ VL ಪಾಟೀಲ್ ಆತು, 30-35 ವರ್ಷ ರಾಜ್ಯ ದೇಶ ಆಳಿದಂಥ B ಶಂಕರಾನಂದರ ಕುಟುಂಬ ಆತು, ಬಾಬಾಗೌಡ ಪಾಟೀಲ್ರಾತು, ಉಮೇಶ್ ಕತ್ತಿ ಆತು. ಯಾವ ಕುಟುಂಬನೂ ಇವತ್ತಿಗೂ ತಪ್ಪು ಮಾಡಿದ್ದೆ ತಪ್ಪು ಅಂತ ಹೇಳ್ತಿ, ಚಲೋ ಮಾಡಿದ್ದು ಚಲೋ ಅಂತ ಹೇಳ್ತಿ. ಬಟ್ ಕೇಳಿ ಕ್ಯಾಸ ಬಿಡು ಮಂದಿ ಅದನ್ನ ಕೇಳಿ ಹೌದಪ್ಪ ಶಬಾಷ್ ಹುಲಿ ಅಂದ್ ಕ್ಯಾಸ ಬಿಡು ಮಂದಿ ಹೆಚ್ಚಾದಾಗ ಏನ್ ಮಾಡಕ್ಕಾಗ್ತೈತಿ. ಸರ್ಕಾರ ಮಾಡಿದಾಗೂ ಅನೇಕ ಹೋಗಿದಾವು, ಅನೇಕ ಎನ್ಕ್ವೈರಿಗಳು ನಡೆದವು. ಎನ್ಕ್ವೈರಿ ಮುಚ್ಚ ಹಾಕ್ಸುದನು ಅದೇ ಪ್ರಕಾರ ನಡೆದೈತಿ. ಅನೇಕ ಸಕ್ರಿ ಫ್ಯಾಕ್ಟ್ರಿಗಳ ಬಗ್ಗೆ ಹೇಳಿದೆ ನಾವು, ಬಿಲ್ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡಿದೆವು. ರೈತರಿಗೆ ಕಾಟ ಬಿಡಾತಾರೆ ಅಂತೇಳಿ ಎಲ್ಲಾ ಸಕ್ರಿ ಫ್ಯಾಕ್ಟ್ರಿ ಅವ್ರು ಕಾಟ ಬಿಡಾತಾರೆ ಅಂತ ಹೇಳಿದ್ವು. ರೈತರಿಗೆ ಸರಿಯಾಗಿ ಬಿಲ್ ಕೊಡ್ರಿ ಅಂತ ಹೇಳಿದೆವು. ಆಮ್ಯಾಗ ಬಾಜಿ APMC ಇದು ಬಾಜಿ ಮಾರ್ಕೆಟ್ APMC ಆಗಿ ಮಾಡ್ರು, ಇಲ್ಲಿ ಜೈ ಕಿಸಾನ್ ಮಾಡ್ರು. ಅಲ್ಲಿ ಹೋಗಿ APMC ಅಧಿಕಾರಿಗಳು ಏನ್ ಮಾಡಿದಾರೆ ಅಂತ ಕೇಳಿದ್ದು ಯಾರೇ ಇದ್ರ ಅದು ಗರ್ದಿ ಗಮ್ಮತ್. ಇಂಥ ಎಲ್ಲ ಅನೇಕ ವಿಷಯಗಳನ್ನ ಗರ್ದಿ ಗಮ್ಮತ್ ಒಟ್ಟಾರೆ ಯಾರನ್ನೂ ಬಿಟ್ಟಿಲ್ಲ. ಆದ್ರೂ ಯಾಕೋ ನನಗೆ ಒಂದು ಸಮಾಧಾನ, 5-6 ವರ್ಷದಾಗ ಇನ್ನೂ ಬಹಳಷ್ಟು ಅದಾವ, ಇನ್ನೂ ಒಂದು 3-4 ಎಪಿಸೋಡ್ ಆಗ್ತಾವ ಇಂಥವ್ನ. ಈಗ ಸದ್ಯಕ್ಕೆ ಪಾಪ ನನ್ನ ಒಂದು 5-6 ವರ್ಷದ ಹಾದಿ ನೋಡು ಸಲುವಾಗಿ ನಿಮ್ಗೆ ಶಾಂಪಲ್ ಇದೊಂದು. ಇನ್ನು ಬೇಕಂದ್ರೆ ಮರುಪ್ರಸಾರ ಕೆಲವು ವೀಕ್ಷಕರ ನೀವು ನೋಡೋರು ಇದ್ರಂದ್ರ, ಕೆಲವು ಜನ ವೀಕ್ಷಕರದಾರ ಪಾಪ ಅವ್ರ. ಆದ್ರೆ ಅದನ್ನ ನೋಡಬೇಕಂದ್ರ ಅವನವನ್ ಎಪಿಸೋಡ್ ಬೇಕಾರ ನೀವು ಕಮೆಂಟ್ ಮಾಡ್ರಿ ಅಂದ್ರೆ ಆ ಎಪಿಸೋಡ್ಗಳನ್ನ ಹಾಕುವಂತ. ಯಾಕಂದ್ರೆ ನನಗೆ ಸಾಕಷ್ಟು ವೇಳೆ ಇರುದಿಲ್ಲ. ಲಕ್ಷಾಂತರ ವೀಕ್ಷಕರ, ಸಾವಿರಾರು ಜನ ಕಮೆಂಟ್ ಮಾಡೋರು, ಸಹಸ್ರಾರು ಜನ ಲೈಕ್ ಮಾಡೋರ್ದಾರೆ. ಆದ್ರೆ ನೋಡ್ದಿದ್ದಾರ ದಯಮಾಡಿ ಇವು ಏನದಾವಲ್ಲ, ಇವೇನು ದಾಖಲೆ ಅದಾವಲ್ಲ, ಇವನೇನ ನನ್ನ ಒಂದು ಗರ್ದಿ ಗಮ್ಮತ್ ಯೂಟ್ಯೂಬ್ದಾಗ ತೊಡೆ ಬಂದವು, ಫೇಸ್ಬುಕ್ ಪೇಜ್ದಾಗ ಅದಾವು, ಎಲ್ಲಿ ಬೇಕಾದಲ್ಲಿ ನೋಡ್ರಿ. ನಾವಂತೂ ಯಾರನ್ನೂ ಬಿಟ್ಟಿಲ್ಲ ಮತ್ತು ಬಿಡುವುದೂ ಇಲ್ಲ. ಒಟ್ಟಾರೆ ಅದಕ್ಕೆ ಯಾಕೋ ಈ ನೆನಪಿನ ಬುತ್ತಿ
ನಿಮ್ಮ ಮುಂದೆ ಹೇಳ್ಬೇಕು ಅನ್ಸಿದ್ದಕ್ಕೆ ಹೇಳತ್ತೇನು. ಇನ್ನು 2-3 ಎಪಿಸೋಡ್ ಯಾರ್ಯಾರ್ದು ಏನು ಮಾಡಿದ್ದೇನೆ ಅನ್ನೋದ ಹೇಳ್ತೇನೆ. ಒಟ್ಟಾರೆ ನಾನಿ ಅನ್ನೋ ಸಮಾಜದೊಳಗ ಏನ ಮುಖವಾಡ ಹಾಕಿದಾರಲ್ಲ ರಾಜಕಾರಣಿಗಳು, ಕರಾಳ ಮುಖವಾಡ ತೆಗೆದು ಇಟ್ಟದ್ದ ಯಾವ್ದಾದ್ರು ಇದ್ರ ಎಲ್ಲಾ ಪಕ್ಷದವ್ರು ಅದಾರ ಇದ್ರಾಗ. ಯಾವ ಪಕ್ಷ ಇಲ್ಲ, ಪಂಗಡಿ ಇಲ್ಲ, ಜಾತಿ ಇಲ್ಲ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಇದಕ್ಕಿಂತ ಹೆಚ್ಚು ಏನಾರೆ ನಿಮಗೆ ಮತ್ತೆ ಮಾಹಿತಿ ಬೇಕಾದ್ರೆ ನನಗೆ ಫೋನ್ ಮಾಡ್ರಿ. ಯಾವ್ಯಾವ ಎಪಿಸೋಡ ಮಾಡಿದ್ದು ಒಂದಿಟ್ಟು ತೆಗೆದು ನೋಡ್ರಿ. ಮೊದಲ ನನ್ನ ವೀಕ್ಷಕರಿಗೆ 5 ವರ್ಷದ ಸಾಧನೆ ನಾನೇನು ಬೆನ್ನು ತಟ್ಟಿಕೊಳ್ಳೋದಿಲ್ಲ. ಇನ್ನೂ ನನ್ನ ನೆನಪಿಗೆ ಬಂದದ್ದು ಅಷ್ಟೇ ಹೇಳತ್ತೇನೆ ನಾ. ಅದಕ್ಕೆ ದಯಮಾಡಿ ಶೇರ, ಕಮೆಂಟ, ಲೈಕ್ ಮಾಡ್ರಿ. ಗರ್ದಿ ಗಮ್ಮತ್ತ 6ನೇ ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದೈತಿ. ಯಾವಾಗ ಬೇಕಾರ ಸ್ಕ್ರೀನ್ಯಾಗ ಇವನ್ನೆಲ್ಲ ಒಂದು ದಿವಸ 2 ದಿವಸ ಬೇಕಾದ್ರೆ ಕಾರ್ಯಕ್ರಮ ಮಾಡೋನು ನನ್ನ ಗರ್ದಿ ಗಮ್ಮತ್ ಪೇಜ್ದಾಗ ಯೂಟ್ಯೂಬ್ದಾಗ ಅದಾವ. ಯಾವ ರಾಜಕಾರಣಿ ಆಯ್ತು, ಯಾವ ಅಧಿಕಾರಿನಾತು ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಈಗ ಕೆಲವು ಮಂದಿ ಎಚ್ಚರ ಆಗತೈತೆ ಕೆಲವು ಮಂದಿ. ಆದ್ರೆ ಬಟ್ ಇದನ್ನ 5-6 ವರ್ಷದಿಂದ ಗರ್ದಿ ಗಮ್ಮತ್ ನಿರಂತರವಾಗಿ ಜನರನ್ನ ಜಾಗೃತಗೊಳಿಸತೈತೆ. ಆದ್ರೆ ಕೆಲವು ಒತ್ತಡಕ್ಕಾಗಿ ಎನ್ಕ್ವೈರಿಗಳು ಆಗವಲ್ವು. ಅದು ಯಾರ ಏನ ಅದು ನನಗಂಕೆ ಹೇಳಕ್ಕಾಗೋದಿಲ್ಲ. ಆದ್ರೆ ಗರ್ದಿ ಗಮ್ಮತ್ ಯಾರ್ದ ಕಂಡ್ರು ಅದನ್ನ ನಿಮ್ಮ ಮುಂದೆ ನೇರವಾಗಿ ಇಡ್ತೈತೆ ಅನ್ನೋ ಒಂದು ಖುಷಿ ಐತಿ. ಆ ಖುಷಿ ಒಳಗೆ ಈ ಸಂಚಿಕೆ ನಿಮ್ಮ ಮುಂದೆ ಇದ್ದೇನೆ. ನಮಸ್ಕಾರ.